ಮಂಗಲಂ ಗೌತಮೋ ಗಣೇ ಮಂಗಲಂ ಕುಂದ ಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ अहिंसा परमो धर्म की देवादिदेव श्री ऋषभदेव भगवान की देवादिदेव श्री अनंत अनंत सिद्ध परमेष्ठी भगवान की देवादिदेव चंद्र प्रभु भगवान की देवादिदेव श्री शांतिनाथ भगवान की देवादिदेव मनुष्यरत्नाथ भगवान की देवादिदेव महावीर भगवान की 2400 तीर्थंकर भगवान की सिद्ध चक्र महामंडल विधान की परम पूज्य आचार्य भगवान विद्यासागर जी महाराज की परम पूज्य आचार्य समय सागर जी परम पूज्य आचार्य भगवान कुंद कुंद भगवान की परम पूज्य संत शिरोमणि आचार्य भगवान विद्यासागर जी महाराज की परम पूज्य आचार्य समय सागर जी महाराज की परम पूज्य मुनि श्री नियम सागर जी महाराज की जय। ಸಿದ್ಧ ಚಕ್ರ ಮಹಾಮಂಡಲ್ ವಿಧಾನ್ ಈ ವರ್ಷದ ವರ್ಷಾಯೋಗ 2000 ಯಾರು ಮಾತಾಡಬೇಡ್ರಿ. ಯಾರು ಮಾತಾಡ್ತಾ ಇದ್ದೀರಿ? ನೀವು ಕೇಳಕ್ಕೆ ಬಂದಿರ ಮಾತಾಡಕ್ಕೆ ಬಂದಿರ? ಹಂಗಾದ್ರೆ ಇಲ್ಲೇ ಬರಲ್ಲ, ಕೊಡ್ತಾರಂತ ಮೈಕ್. ಇಲ್ಲಿ ಕೇಳ್ರಿ. 2008ರಿಂದ ನಾನು 2008ರಲ್ಲಿ ಬಂದಿದ್ದೆ. ಇಲ್ಲಿ 7 ಕೊನೆ ಅಂತ ಕಾಣ್ತದೆ. ಸಂಕಿಘಟ್ಟ ಮಾಯಸಾಂದ್ರ ಕುಣಿಗಲ ವರ್ಷಾಯೋಗ ಮುಗಿಸ್ಕೊಂಡು ಆಮೇಲಿಂದ ಇವರು ಎಲ್ಲ ಕಡೆ ಬರ್ತಾಯಿದ್ರು. ಭಾಳ ಕಡೆ ಬಂದರು. ಮಹಾರಾಜರೇ ನಮ್ಮ ಊರಿಗೆ ವರ್ಷಾಯೋಗಕ್ಕೆ ಬರ್ರಿ ಅಂತ ಕರೆಯೋಕ್ಕೆ. ನಾನು ಬಂದಾಗ ಏನೂ ಇಲ್ಲ, ಜಿನ್ ಮಂದಿರ ಒಂದಿತ್ತು, ಅಲ್ಲೇ ಇರ್ತಿದ್ದೆ ಇರೋಕ್ಕೆ. ಮುಂದಿನ ಇದ್ರಾಗ ಅಲ್ಲೇ ಟಾರ್ಪಲೆಲ್ಲ ಕಟ್ತಿದ್ರು, ಅದ್ರಾಗೆ ರಾತ್ರಿಯಲ್ಲಿ ಉಳ್ಕೊತಿದ್ದವು. ಆಮೇಲೆ ಅಲ್ಲಿ ಮುನಿ ನಿವಾಸ ಮಾಡಿರಿ, ಇಲ್ಲಿದು ಮಾಡಿರಿ. 2021ರಲ್ಲಿ ನಾವು ಇಲ್ಲಿ ಬಂದಿದ್ದೆವು. ಆ 2021ರಲ್ಲಿ ಬಂದಾಗ ಇಲ್ಲಿ 3 ದಿನ ವಿಧಾನ ಮಾಡಿದ್ರು. ಸರ್ ಬಂದಿದ್ದರು. ಅದಕ್ಕಿಂತ ಮೊದಲೇ ಇವರು ಅಮರುಗಳಿಗೆಲ್ಲ ಇರೋವು 18 ಮನೆ ಅಂತೆ. ಅದರಲ್ಲೂ 6-7 ಮನೆಯಲ್ಲಿ ಒಬ್ಬೊಬ್ಬರು ಅಜ್ಜಮ್ಮರೇ ಇದ್ದಾರೆ. ಬಾಕಿ ಉಳಿದವರು ಒಬ್ಬೊಬ್ಬರು ಶ್ರಾವಕರು ಒಬ್ಬರೊಬ್ಬರೇ ಇದ್ದಾರೆ. ಹಾಗೆ 2 ಬಸ್ಸು ಮತ್ತು ಗಾಡಿ ತೊಗೊಂಡು ಬಂದಿರೋ ಅಮರುಗೋಳಕ್ಕೆ ನೋಡ್ರಿ, ಹುಬ್ಳಿಯಿಂದ ಆಚೆಗೆ. ಇಲ್ಲಿ ಅವರು ಎಲ್ಲಿಂದ ಕರ್ಕೊಂಬಂದ್ರೆ ಯಾರಿಗೂ ಗೊತ್ತಾ? ಹೌದಾ? ಹಾಗೆ ಎಲ್ಲ ಸರಿ ಬರ್ತಾಯಿದ್ರು. ಏನೋ ಅವ್ರದ್ದು ಏನೋ ಪೂರ್ವ ಜನ್ಮದ ಅಥವಾ ಈ ಜನ್ಮದ ಜನ್ಮ ಯಾಕೆಂತಂದರೆ ಸುತದಾರ ಲಕ್ಷ್ಮಿ ಪಾಪಿ ಕೋ ಬಿ ಹೋಯ್ ಸಂತ ಸಮಾಗಮನ್ ಹರಿ ಭಜನ್ ತುಳಸಿ ದುರ್ಲಭ ಹೋಯ್. ಅಲ್ಲಿ ಯಾರು ಮಾತಾಡ್ತಾರೆ ಸ್ವಲ್ಪ ಕೇಳ್ರಿ. ಅವ್ರು ಅಲ್ಲಿ ಕೂತ್ಕೊಂಡು ಮಾತಾಡೋದು ಇಲ್ಲಿ ಬರೋದು ಕೇಳೋಕ್ಕಾಗಲ್ಲ ಅಂತಾನ? ಒಬ್ಬರು ಹೋಗ್ರಿ, ಎಲ್ಲರೂ ಹೋಗೇ ಬಿಟ್ರೆ ಮತ್ತೆ ನೀವು ಕರಿಯಾಗ ಅಂದ್ರೆ ನೀವು ಆತ ಒಳ್ಳೆ ಕತ್ತಿ ಆತಲ್ಲ. ಹಾಂ, ಕುತ್ಕೊಳ್ರಿ. ಒಬ್ಬರು ಹೇಳಿದ್ರೆ ಸಾಕು, ಎಲ್ಲರೂ ಹೋಗ್ಯಾ ಇವತ್ತು. ಕೇಳ್ರಿ. ಎಷ್ಟೋ ಜನ್ಮಾಂತರ ಪುಣ್ಯದಿಂದ
ಒಂದು ಕ್ಷಣಕ್ಕೂ ಮುನಿಗಳ ದರ್ಶನ ಸಿಕ್ಕೋದು. ದೊಡ್ಡ ದೊಡ್ಡ ವಿದ್ವಾನ್ರು ಬರೆದು ಹೋದರು, ತೇ ಗುರು ಮೇರೆ ಊರು ಬಸ್ಸು. ಸುತದಾರ ಅಂದರೆ ಪುತ್ರ ಮತ್ತು ಸ್ತ್ರೀ ಪಾಪಿಗಳಿಗೂ ದೊರೀತದಂತೆ. ಯಾರಿಗೆ ದೊರೀತದಂತೆ? ಆದರೆ ಲಕ್ಷ್ಮಿ ಮತ್ತು ಸ್ತ್ರೀ ಪುತ್ರ ಇವೆಲ್ಲ ಪಾಪಿಗಳ ಕಡೆನೂ ನಾವು ನೋಡ್ತೀವಂತೆ. ಅದು ಪೂರ್ವಜನ್ಮದೇನೋ ಚೂರು ಸ್ವಲ್ಪ ಪುಣ್ಯ. ಆದರೆ ಸಂತ ಸಮಾಗಮನ, ಸಾಧುಗಳ ಶರಣ ಸಿಕ್ಕೋದು, ಹರಿಭಜನೆ ಅಂದರೆ ಭಗವಂತನ ಭಕ್ತಿ, ತುಳಸಿ ದುರ್ಲಭ. ಓಯ್, ಎಷ್ಟು ಜನ್ಮದಾಗ ಏನು ಪುಣ್ಯ ಮಾಡಿದ್ರೇನ ನೀವು. ಅದರಲ್ಲಿ ಮನುಷ್ಯ ಪರ್ಯಾಯ, ಅದರಲ್ಲೂ ಜೈನ ಕುಲ, ಅದರಲ್ಲೂ ಇನ್ನೇನು ವೀತರಾಗ ಭಗವಂತರು ನಿಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರದ ನಮಗೆ ಶರಣ ಸಿಕ್ಕಿದೆ ಅಂದರೆ ಇದೇನು ಸಾಮಾನ್ಯದ ಕಾರ್ಯ ಅಲ್ಲ. ಅದರಲ್ಲಿ ಕಳೆದ ವರ್ಷವೂ ಕೂಡ ಹಾಳಸಸಿಯಲ್ಲಿ ಇದೇ ಸಿದ್ಧಚಕ್ರ ವಿಧಾನ ಮಾಡಿದರು. ನೀವು ಅಲ್ಲಿ ಹೋಗಿ ನೋಡಿದ್ರೆ ಒಂದೂ ಮನೆ ಕಾಣಲ್ಲ. ಬಸ್ತೀವಿ ಸುತ್ತಮುತ್ತ ಒಂದು ಮನೆ ಕಾಣಲ್ಲ. ಸರ್ ಇದ್ರೆ ಕೇಳ್ರಿ, 1,000 ಜನ ಇಂದ್ರಾಣಿಯರಾಗಿ ಇದು ಮಾಡಿರಿ. ಏನು ಮಾಡಿದರು? 35 ಕಿಲೋಮೀಟ್ರ್ ದೂರದಿಂದ ಬಂದು ಬೆಳಗ್ಗೆ ಅಷ್ಟೊತ್ತಿಗೆ 6 ಗಂಟೆಗೆ ಅಭಿಷೇಕಕ್ಕೆ ಬರ್ತಿದ್ರು. ಎಷ್ಟು ದೂರದಿಂದ? ಶ್ರಾವಕಿಯರು ಅದೇ ಥರ ವಿಧಾನ ಮಾಡಿದರು. ಕೆಲವರದ್ದು ಎಷ್ಟೋ ಜನರು ವಿಚಾರ ಐತೆ, ಸಿದ್ಧಚಕ್ರ ವಿಧಾನ ಕೇವಲ ಅಷ್ಟಾನಿಕ ಪರ್ವದಲ್ಲೇ ಮಾಡ್ತಾರೆ. ಇದು ಏನೂ ನಿಯಮ ಇಲ್ಲ. ಅಷ್ಟಾನಿಕ ಪರ್ವದಲ್ಲಿ ಯಾರಾದರೂ ವ್ರತ ಪಾಲನೆ ಮಾಡೋರಿಗೆ ಇದನ್ನು ಹೇಳಿದ್ದಾರೆ. ಅಷ್ಟಾನಿಕ ವ್ರತ ಪಾಲನೆ ಮಾಡೋರಿಗೆ ವಿದ್ಯುಚಕ್ರ ವಿಧಾನ ಯಾವಾಗ ಬೇಕಾದರೂ ಮಾಡ್ಬೋದು. ಏನು ಮಾಡ್ಬೋದು? ಮಾಡೋಕ್ಕೇನೂ ತೊಂದರೆ ಇಲ್ಲ. ಅದ್ರ ಹಿಂದೆ ಚಡ್ಚಣದಲ್ಲಿ ಮಾಡಿದಾಗ ಅಷ್ಟಾನಿಕ ಪರ್ವದಲ್ಲೇ ಮಾಡಿದರು. ಸುಜಾಲ್ಪುರದಲ್ಲಿ ಕಲ್ಪದ್ರುಮ ಮಹಾಮಂಡಲ ವಿಧಾನ ಮಾಡಿದರು. ಹೀಗೆ ತಾವು ವಿಧಾನಗಳನ್ನು ಮಾಡಿದ್ರಿ ಭಾಳ ಭಕ್ತಿಯಿಂದ. ನೋಡಿದ್ರೆ ಇಲ್ಲಿರೋ ಇಷ್ಟು ಮನೆ ದಿನ ಬೆಳಗಾತಂತಂದರೆ 100 ಜನ ಹೆಚ್ಚು ಕಡಿಮೆ ನನಗಂತ ಇದ್ದರು. ಶೀತಲಣ್ಣರು ಎಷ್ಟು ಜನ ಆಗ್ತಾರೆ ಮಹಾರಾಜರೇ? ನಾನು 100 ಜನರಿಗೇನು ಕಮ್ಮಿ ಆಗಲ್ಲ ತೊಗೊಳ್ರಿ ಅಂತ ಅಂದಿದ್ದೆ. ಅದು ಜಾಸ್ತಿನೇ ಆದರು. ಅಲ್ಲಿ ದಿನ ಹಳಸಸ್ಸಿಯಲ್ಲಿ 450-500 ಜನನೂ ಅಭಿಷೇಕ ಮಾಡಿದ್ದಾರೆ ಒಂದು ದಿನ. ಅಷ್ಟಷ್ಟು ದೂರದಿಂದ ಬಂದು ಶ್ರದ್ಧೆಯಿಂದ ಭಕ್ತಿ. ಸಾಯಂಕಾಲ ಆರತಿ ಮಾಡಾಗ ಭಾಳ ದೊಡ್ಡ ಸಭಾಭವನ ಮಾಡಿದ್ದಾರೆ. 2-3 ಸಾವಿರ ಜನ ಅದರಲ್ಲಿ ಸೇರ್ಕೊಳ್ಬೋದು. ಆದ್ರೆ ಆರತಿ ಮಾಡೋಕ್ಕೆ ಎಲ್ಲೂ ಜಾಗ ಸಿಗುತ್ತಿರಲ್ಲ ನೋಡ್ರಿ. ಭುಜಗಂತೂ ಬರ್ತಿದ್ರು. ಮತ್ತು ಸಾಯಂಕಾಲ ಅಲ್ಲಿ ನೋಡಿದ್ರೆ ಒಂದು ಮನೆ ಕಾಣಲ್ಲ. ನೀವು ಹೋಗಿದ್ರೆ ಅದ್ರ ಸದ್ದ ನೋಡ್ರಿ, ಅಲ್ಲಿಂದನೇ ಸಮೋಶ್ರಣ ತಗೊಂಡು ಬಂದು ಒಂದೇ ರಾತ್ರಿ ನಾವು ಅಂತೀವಿ, ಸ್ವಲ್ಪ ನಾವು ಇನ್ನೊಬ್ರಿಂದ ಕಲಿಯೋದು ಮಾಡಬೇಕು. ನಾವು ಜೀವನದಲ್ಲಿ ಕಲೀರಿ, ಎಲ್ಲದೂ ನಾವು ಕಲಿಯೋಕ್ಕೆ ಬರ್ತದೆ. ಅಲ್ಲಿಂದ ರಾತ್ರಿ 4:45 ಅಂದ್ರೆ 4:45 ಬಂದಾರೆ. ಬೆಳಿಗ್ಗೆ ಅಂದ್ರೆ ಅಷ್ಟೊತ್ತಿಗೆ ಸಮೋಸರಣ ರೆಡಿ ಮಾಡಿಬಿಟ್ರು, ತಗೊಂಡು ಬಂದರು. ಆದರೆ ನಮ್ಮದು ಒಂದು ಕರ್ತವ್ಯ ಇರ್ತದೆ, ನಾವು ಒಂದು ಇದಿರ್ತದೆ. ಹಾಗೆ ಈ ಸಿದ್ಧಚಕ್ರ ವಿಧಾನ ನೀವು ಈ ಭಾಗದಲ್ಲಿ ಎಲ್ಲೂ ಮಾಡಿದಿರ್ಬೋದು, ಇದಕ್ಕಿಂತ ಜಾಸ್ತಿ ಜನನೂ ಸೇರಿ. ಆದರೆ ವಿಧಿಪೂರ್ವಕ ಮಾಡಿದ್ದು ಏನು? ಎಲ್ಲಿ ನೀವು ದ್ರವ್ಯ ತೊಳ್ಕೊಂಡು ಮಾಡ್ತಿದ್ರಿ? ಎಲ್ಲಿ ಬಾವಿ ನೀರಾಗ ಮಾಡಿದ್ರಿ? ಕೈ ಎತ್ತಿರಿ ನೋಡೋಣ. ನೀವೆಲ್ಲ 4 ಕಿಲೋಮೀಟ್ರಿಂದ ಬಾವಿ ನೀರು ತಂದು, ಮತ್ತು ಇಲ್ಲಿಯ ಕೆಲವು ಯುವಕರು, ಅವರಿಬ್ಬರು ಅಣ್ಣ ತಮ್ಮನ ಹೆಸರು ನಂಗೆ ಗೊತ್ತಾಗಲ್ಲ, ನಾಗೇಂದ್ರ ಯಾರು ಧರಣೇಂದ್ರ ಯಾರು ಅಂತ. ಅವ್ರು ಚಿಕ್ಕವರು ಅಂದ್ರೆ ಸ್ವಲ್ಪ ಈ ಕಡೆ ಬರೋದು ಸ್ವಲ್ಪ ಕಮ್ಮಿ. ಮನೇಲಿ ಪಡಗಾನ ಮಾಡಿದ್ಮೇಲೆ ಇಲ್ಲ ಮಹಾರಾಜರೇ. ಈಗ ಇಷ್ಟು ಜನರಿಗೆ ನಿಮಗೆ ಗೊತ್ತನ, ಊಟಕ್ಕೂ ಕೂಡ ಬಾವಿ ನೀರೇ ತಂದಾರಂತೆ. ಅಲ್ಲಿ ಹಳಸಸಿಲ್ಲಂತ ಮೇಲಿಂದ ಜರಿಯಿಂದ ನೀರು ಹರ್ಕೊಂಡು ಬರ್ತಿತ್ತು. ಅಲ್ಲಿಂದ ತಂದು ಹೇಳ್ತಿದ್ರು, ಮಾವಿ ನೀರೇ ತಂದೆವು ಮಹಾರಾಜರ ಅಂತ. ಯಾರಿಗೆ? ನಿಮಗೆಲ್ಲರಿಗೂ ಸಿದ್ಧಚಕ್ರ ವಿಧಾನದಾಗ ನಿಮಗೆಲ್ಲರಿಗೂ ಬಾವಿ ನೀರೇ ತಂದು ಕೊಟ್ಟಲ್ಲ. ಹಾಗೆ ಭಾವನಾ ಇರ್ತದೆ.
ಭಾವನಾ ಆಗ್ತದೆ. ನಾವು ಭಾಳಷ್ಟು ಈ ಸಿದ್ಧಚಕ್ರ ವಿಧಾನದಾಗ ನೀವು ನಿಮ್ಮ ಜೀವನದಲ್ಲಿ ಇಡೀ ನಿಮ್ಮ ಜೀವನದಲ್ಲಿ ಕಲಿದೇ ಇದ್ದಂಥದ್ದನ್ನ ಕೇವಲ ಈಗ 8 ದಿನ ಆಗಿದೆ, ಇನ್ನೂ 2 ದಿನ ಮುಂದಿದೆ. ಆದ್ದರಿಂದ ಇಷ್ಟು ನಿಮ್ಮ ಜೀವನದಲ್ಲಿ ಕಲಿಲ್ಲ ಅಂಥದ್ದು ನೀವು ಕಲ್ತ್ಕೊಂಡ್ರಿ. ಆದರೂ ಸ್ವಲ್ಪ ನೀವು ಇನ್ನೂ ಹಿಂದಿದ್ದೀರಿ. ಏನಿದ್ದೀರಿ? ಏನು? ಇನ್ನೂ ಭಾಳ ಹಿಂದಿದ್ದೀರಿ, ಭಾಳಷ್ಟು ಹಿಂದಿದ್ದೀರಿ. ಆ ಕಡೆ ಹೋಗಿ ನೋಡ್ರಿ, ಅಲ್ಲಿ ಗುಡ್ಡದಾಗ, ಆ ಗುಡ್ಡದಲ್ಲಿ ತೋಟದಾಗ ಒಬ್ಬೊಬ್ಬರು ಇರ್ತಾರೆ. ಎಷ್ಟು ಭಕ್ತಿಯಿಂದ ಸರ್ ಅಂತಿದ್ರು, ಅವ್ರಿಗೊಂದು ಸ್ವಲ್ಪ ಅವಕಾಶ ಕೊಡ್ರಿ, ನೀವೇ ಹೇಳಬೇಡ್ರಿ ಅಂತ. ಅಲ್ಲೆಲ್ಲ ಮಂಗಲಾಷ್ಟಕ ಎಲ್ಲ ಪೂರ ಅವ್ರಿಗೆ ಕಂಠಸ್ಥ ಆಗಿಬಿಟ್ಟೈತೆ. ಆದರೆ ಯಾರು ಆಸ್ತಿ ಅಲ್ರಿ. ನಾವು ಎಷ್ಟು ಸರಿ ಹೇಳಿದೆ. ಈಗ ನೋಡ್ರಿ, ಪಿಂಚಿ ಪರಿವರ್ತನ ಆಯ್ತು, ಇದ್ರದ್ದು ಆಲೋಚನಾ ಕ್ರಿಟಿಸೈಜು ನಡೀತಾ ಇರ್ತದೆ. ಯಾಕೆಂದರೆ ಊರಿನ ಬಾಗಿಲು ಹಾಕಬಹುದು ಅಂತೆ, ಏನು ಮಾಡ್ಬೋದು ಅಂತೆ, ಗಡಿಗೆ ಬಾಯಿ ಮುಚ್ಚಬೋದು ಅಂತೆ. ಜನರ ಬಾಯಿ ಮುಚ್ಚೋಕ್ಕಾಗಲ್ಲಂತೆ. ಏನು ಮಾಡೋಕ್ಕಾಗಲ್ಲಂತೆ. ಅವ್ರಿಗೆ ಯಾಕೆ ಕೊಟ್ಟರು, ಅವನೇನಿದ್ದು, ಇವ್ರ ಕಡೆ ಯಾಕೆ ತೊಗೊಂಡ್ರು, ನನ್ನ ಕಡೆ ಯಾಕೆ ತೊಗೊಂಡ್ಲ, ಇಂಥವೆಲ್ಲ ಮಾತಾಡೋರು ಭಾಳಷ್ಟು ಜನ ಇರ್ತಾರೆ. ಆಡ್ಕೊಂಡು ಹೋಗಲಿ, ನಮಗೇನು ಫರಕ್ಕಾಗಲ್ಲ. ನಮ್ಮ ಆಚಾರ್ಯರು ಹೇಳಿದ್ದಾರೆ, ಸ್ವಾನ ಬೋಕೆ ಹಜಾರು ಗಜ ಚಲೆ ಮಸ್ತ್ ಚಾಲ್. ನಾವು ಮೋಕ್ಷ ಮಾರ್ಗದಾಗ ಹೋಗ್ತಾಯಿದ್ದೀವಿ, ನಮಗೂ ಗೊತ್ತಿದೆ ಅವ್ರಿಗೆ ಯಾಕೆ ಕೊಟ್ಟರು, ಇವ್ರಿಗೆ ಯಾಕೆ ತೊಗೊಂಡ್ರು, ಅವ್ರ ಕೂಡ ಏನಿತ್ತು, ಇವೆಲ್ಲ ಮಾತು ಶುರು ಆಗ್ತವೆ. ನಿಮಗೆ ಎಷ್ಟು ಗೊತ್ತಿತ್ತೇನೋ, ನಮಗೆ ಗೊತ್ತಿಲ್ಲನ. ನಮ್ಮ ಗುರುಗಳು ಹೇಳಿದ್ದಾರೆ, ಆಚಾರ್ಯ ಭಗವಂತರು ಹೇಳ್ತಾರೆ, ಈ ಪಿಂಚಿಯನ್ನು, ಇದು ಸಂಯಮ ಉಪಕರಣ ಐತೆ, ಇದಕ್ಕೆ ಯಾವಾಗಲೂ ಹರಾಜು ಮಾಡಿ, ನಮಗೇನು ಮಾಡೋದು ಹಣ ತಗೊಂಡು. ಇದಕ್ಕೆ ಯಾರು ತಮ್ಮ ಗೃಹಸ್ಥ ಜೀವನದಲ್ಲಿ ಇದ್ದುಕೊಂಡು ಕೂಡ ಏನೋ ಅವರಿಗೆ ಅಷ್ಟಮಿ, ಚತುರ್ದಶಿ, ಕೆಲವರು 10 ದಿನ, 15 ದಿನ, 20 ದಿನ, 25 ದಿನ, ಕೆಲವರು ಆಜೀವನ ತಗೊಂಡರೆ, ಕೆಲವರು 28 ದಿನ ಬ್ರಹ್ಮಚಾರಿ ವ್ರತ ತೊಗೊಂಡರೆ. ಇವರಿಗೆಲ್ಲರಿಗೂ ಕೊಡೋಕೆ ಅವಕಾಶ ನಾನು ಭಾಳ ಸರಿ ಹೇಳಿದ್ದೆ. ಆದರೆ ಈಗ ಹೇಳ್ತಾರೆ ನಾನು ಕೊಡಬೇಕಿತ್ತು, ನಂದು ಯಾಕೆ ಹೆಸರು ಬರಲ್ಲ. ನಿಮಗೆ ಹಾಗೆ ಹೇಳೋದ್ರೆ ಏನು ನೀವೇನು ಅರ್ಥ ಮಾಡ್ಕೊಂಡ್ರಿಲ್ಲ, ಅದಕ್ಕೆ ಹೇಳೋದು. ಸ್ವಲ್ಪ ಬರ್ರಿ, ಕೇಳ್ರಿ. ನೀವೇನು ಮಾಡ್ತೀರಿ ಅಲ್ಲೇ ಅಡುಗೆ ಮನೆಯಲ್ಲೇ, ಎಲ್ಲಿ ಕೆಲಸಕ್ಕೆ ಕರಿಬಾರ್ದು, ಊಟಕ್ಕೆ ಮರಿಬಾರ್ದು. ಪೂಜೆಗೆ 2 ಜನ, ಊಟಕ್ಕೆ 100 ಜನ. ಇಲ್ಲಿ ಈಗ ಹಿಂಗಾಗಲ್ಲ, ಸಿದ್ಧಚಕ್ರ ವಿಧಾನದಾಗ 100 ಜನ ಪೂಜೆಗೆ 2 ಜನ. ಹಾಂ, ಅದಕ್ಕೆ ಮಾತು ನೋಡ್ರಿ. ನೀವು ತಿಳಿಸಿ ಹೇಳಿದ್ರಿ, ಆದರೂ ನಿಮ್ಮ ಸಂಬಂಧಿಕರು ದೂರ ಮಹಾಯಜ್ಞ ನಾಯಕ್ ಈಗ ನಾಳೆನ ಹವನ, ಅದ್ರಾಗಂತೂ ನೀವು ಇರಲೇಬೇಕಲ್ಲ. ಏನು ಮಾಡಬೇಕು? ಇಲ್ಲ, ಕುಬೇರಲ್ಲ, ಮಹಾಯಜ್ಞ ನಾಯಕ ನಾಳೆನ ಸರ್ ಹವನ. ನಾಳೆ ಹವನದಲ್ಲಿ ನೀವು ಇರಬೇಕು. ಯಾಕೆಂದ್ರೆ ನೀವು ಹವನದಾಗ ನೀವು ಇದನ್ನು ತಗೊಂಡಿರಿ ಅಂತ ಅಂದ್ರೆ ಅಕಸ್ಮಾತ್ ಇಲ್ಲದೇ ಇದ್ದರೂ ನಡೀತಿತ್ತು ಕೆಲವೊಂದು ಸಮಯದಾಗ. ಇದ್ರಾಗಂತೂ ಇರಬೇಕಲ್ಲ. ಹಾಂ, ಹಾಗೆ ಎಲ್ಲರೂ ದೂರದಿಂದ ಅವ್ರ ಸಂಬಂಧಿಕರು ಎಲ್ಲ ಕೇಳ್ಕೊತ, ಈಗ ತಂಡಗದವರು ಒಬ್ಬರು, ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಮಮತಾರ ಮಗ, ಅವ್ರು ನೋಡ್ರಿ ಸಿದ್ಧಚಕ್ರ ವಿಧಾನ ಮಾಡ್ಬೇಕಂದ್ರೆ ಸಾಫ್ಟ್ವೇರ್ ಕಂಪ್ನೀಲಿದ್ದಾರೆ. ಭಾಳ ವರ್ಷದಿಂದ ಭಾವನೆ ಇತ್ತಂತೆ, ಆದರೆ ರಜಾ ಕೊಡಲ್ಲ ಅಂತ ಭಾಳ ಮೊದಲಿಂದ ಪ್ರಯತ್ನ ಮಾಡಿ ರಜಾ ಹಾಕ್ಕೊಂಡು ನೋಡಿರಿ. ನಿಮ್ಮೂರಾಗ್ರಿಗೆ ನಿಮ್ಗೆ ಗೊತ್ತಿಲ್ಲ, ಏನು ನಿಮ್ಮೂರಾಗ್ನವರೇ ಅಭಿಷೇಕ ಮಾಡಿಲ್ಲ. ಅವರು ಆ ಕಂಪ್ನಿದ ಕೆಲಸ ರಜಾ ಹಾಕಿ ಈಗ 10 ದಿನ ವಿಧಾನಕ್ಕೆ ಇಲ್ಲಿ ಬಂದು ಕೂತ್ಕೊಂಡಾರ. ಅಕ್ಷಯ್ ನೋಡಿ, ವಿಚಾರ ಮಾಡಿರಿ. ನಾವು ನಮ್ಮ ಕರ್ತವ್ಯಗಳು, ನಮ್ಮ ಧರ್ಮ ಇದಾವಿಲ್ಲ. ನಾವು ಇಲ್ಲೇ ಕೂತ್ಕೊಂಡು ಬಂದು ಒಂದು ಅಭಿಷೇಕ ಮಾಡಿಲ್ಲ, ನಾವು ನೋಡೂ ಇಲ್ಲ. ಕೆಲವರು ಅವ್ರದ್ದು ತೀವ್ರ ಪಾಪ ಕರ್ಮದ ಏನು ಮಾಡೋಕ್ಕೆ ಸಾಧ್ಯ, ಏನು ಮಾಡೋಕ್ಕಾಗಲ್ಲ. ಎಷ್ಟಿರ್ತೀವಿ ಭಾವನಾ ನೋಡ್ರಿ, ಎಷ್ಟು ಉತ್ಕೃಷ್ಟವಾಗಿ ಇಟ್ಕೋತಾರೆ. ಈ ಥರ ಈಗ ಪಿಂಚಿ ಪರಿವರ್ತನೆ, ಈ ಪಿಂಚಿ ಪರಿವರ್ತನೆ ಯಾಕೆ ಮಾಡಬೇಕು? ವರ್ಷ ಯೋಗದಲ್ಲಿ ಇದೊಂದು ಔಪಚಾರಿಕ ಕಾರ್ಯಕ್ರಮ. ಔಪಚಾರಿಕ ಅಂದ್ರೇನು ಗೊತ್ತಾತ? ಇದಕ್ಕೇನು ಹೈಲೈಟ್ ವಿಷಯ ಅಲ್ಲ.
ಆದರೆ ಇದನ್ನು ಒಂದು ಔಪಚಾರಿಕವಾಗಿ ಡಿಮ್ ಲೈಟ್ನಾಗಿ ಇದು ಕಾರ್ಯಕ್ರಮ ಮಾಡ್ತಾರೆ. ಮಾಡಬೇಕು ಅಂತ ಯಾವುದೇ ಶಾಸ್ತ್ರದಲ್ಲಿ ಬರೋದಿಲ್ಲ. ಆದರೆ ಇದನ್ನು ಯಾಕೆ ಅಂತಂದರೆ, ಮೊದಲೇ ಭಾಳಷ್ಟು ಗರಿಗಳು ಸಿಗ್ತಿದ್ದು, ನವಿಲು ಗರಿಗಳು ಕಟ್ಕೊತಿದ್ರು, ಇಟ್ಕೊತಿದ್ರು. ಅದು ಏನಾಗ್ತದೆ ಅಂತಂದರೆ, ಒಂದು ವರ್ಷಗಟ್ಟಲೆ ಇದನ್ನು ನಾವು, ಇದು ಸಂಯಮ ಉಪಕರಣ. ಯಾವ ಉಪಕರಣ? ಕಮಂಡ್ಲ ಶೌಚಾದಿ ಉಪಕರಣ, ಸ್ವಚ್ಛತೆಯ ಉಪಕರಣ, ಶಾಸ್ತ್ರ ಜ್ಞಾನ ಉಪಕರಣ. ಈ ಶರೀರ ನಮ್ಮದಲ್ಲ, ಇದು ಕೂಡ ಉಪಕರಣ ಅಂತ ಹೇಳಿದ್ರೆ, ಇದು ಭಾಳ ಮೃದು ಇರ್ತದೆ. ನಿಮ್ಮ ಇದರಲ್ಲಿ 5 ಗುಣ ಹೇಳಿದ್ದಾರೆ. ಹಗುರ ಇರ್ತದೆ. ಒಂದು ವರ್ಷಗಟ್ಟಲೆ ಹಿಡ್ಕೊಂಡಿದ್ದೆವು. ನೀವೊಂದು ಬಟ್ಟೆ ಹಿಡ್ಕೊಂಡು ನೋಡ್ರಿ, ಅದನ್ನ 1 ವರ್ಷದ ತನಕ ಏನಾಗ್ತದಂತ. ಆದರೆ ಇದರಿಂದ ನಾವು ಕುತ್ಕೊಳ್ಳಾಗ, ಏಳಾಗ, ಮಲ ಮೂತ್ರ ವಿಸರ್ಜನೆ ಮಾಡಾಗ, ಗ್ರಂಥ ಆದಿ ತಗೊಳ್ಳಾಗ, ಅಥವಾ ಕುತ್ಕೊಳ್ಳೋದು ಮಲ್ಕೊಳ್ಳೋ ಸೈನಾದಿ ಉಪಕರಣಗಳು, ಸೈನಾಸನಾದಿ ಉಪಕರಣ ಇಡಾಗ ತಗೊಳ್ಳಾಗ ನಾವು ಇದರಿಂದ ಪರಿಮಾರ್ಜನೆ ಮಾಡಿ. ನನಗೆ ಯಾರೋ ಒಂದು ಸರಿ ಹೇಳಿದ್ರು, ಮಹಾರಾಜರೇ ನೀವು ಪಿಂಚಿ ಬಡೀರಿ ಅಂತಂದ್ರೆ. ನಾನಂದೆ ಬಡಿಯೋಕೆ ಇಟ್ಕೊಂಡಿಲ್ಲ, ಅದನ್ನು ರಕ್ಷಣೆ ಮಾಡೋಕೆ ಇಟ್ಕೊಂಡೀನಿ. ನಮ್ಮ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ ಪಿಂಚಿಯಿಂದ ಆಶೀರ್ವಾದ ಕೊಡಬೇಕಂತ. ಇದು ಧರ್ಮ ವೃದ್ಧಿರಸ್ತು ಅಂತ ಆಶೀರ್ವಾದ ಹೇಳಿದ್ದಾರೆ. ಕಣ್ಣಿಗೆ ಕಾಣದೇ ಇದ್ದ ಜೀವದ ರಕ್ಷಣೆಗಾಗಿ ಹಗುರ ಇದೆ. ಆದರೆ ಮತ್ತೆ ಬೆವರು ಮಣ್ಣು ದುಗುಳನ್ನು ಹಿಡ್ಕೊಳ್ಳಲ್ಲ. ಮತ್ತು ಇದಕ್ಕೆ 5 ಗುಣಗಳನ್ನು ಇನ್ನೂ ಇವೆಲ್ಲ ಸೇರಿ 5 ಗುಣ ಹೇಳಿದ್ದಾರೆ. ಹಾಗೆ ಇದು ಗೊತ್ತಿದೆ, ಸತ್ಯ ಇದೆಯೋ ಇಲ್ಲ ಗೊತ್ತಿಲ್ಲ. ಹೀಗೆ ಹೇಳ್ತಾರೆ. ನವಿಲು ಅದು ಎಲ್ಲೂ ಶಾಸ್ತ್ರದಲ್ಲಿ ಬಂದಿಲ್ಲ. ವಿಜ್ಞಾನ ಏನು ಒಪ್ತದೆ ನೋಡಬೇಕು, ಅದ್ರ ಬಗ್ಗೆ ವಿಚಾರ ನಡೀತಾ ಇದೆ. ಹಾಗೇನಿಲ್ಲ, ಆದರೂ ಕೆಲವು ಕೇಳಕ್ಕೆ ಸಿಗ್ತದೆ. ನವಿಲು ಗರ್ಭಧಾರಣೆ ಮಾಡೋದಾದರೆ ಪುರುಷ ನವಿಲು ನೃತ್ಯ ಮಾಡ್ತದಂತೆ. ನರ ಇರುವ ಮಾದ ನವಿಲು ಅಂದರೆ ಸ್ತ್ರೀ ನವಿಲು ಅದ್ರ ಕಂಬನಿಗಳು ಬಂದದನ್ನ ಅದನ್ನು ಪಾನ ಮಾಡ್ತದಂತೆ. ಅದರಿಂದ ಗರ್ಭಧಾರಣೆ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಇದು ಸೈಂಟಿಫಿಕ್ಟಾಗಿ ನನಗೂ ಇನ್ನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಇದ್ರ ವಿಷಯ. ಆದರೆ ಹೀಗೆ ಹೇಳ್ತಾರೆ. ಆದರೆ ಈ ನವಿಲಗಿರಿ ಕೆಲವರದು ತಪ್ಪು ತಿಳುವಳಿಕೆ ಇದೆ. 100ಕ್ಕೆ 90% ಎಲ್ಲ ಮಿಸ್ಗೈಡೇ ಮಾಡಿದ್ದಾರೆ. ಮಿಸ್ಗೈಡ್ ಮಾಡಿದ್ದಾರೆ ಅಂದರೆ ಮಿಸ್ಯೂಸ್ ಆಗ್ತದೆ. ನವಿಲನ್ನ ಕೆಲವರದ್ದು ಒಂದು ಧಾರಣೆ ಇದೆ, ನವಿಲನ್ನು ಆ ಗರಿಗಳಿಗಾಗಿ ಅದನ್ನು ಪ್ರಾಣ ತೆಗಿತಾರಂತ ಕೆಲವರದ್ದು ವಿಚಾರ. ಇದು ಮೂಢನಂಬಿಕೆ. ಯಾರು ಒಂದು 10-20 ನವಿಲು ಗರಿ ಸಿಗ್ತವೆ, ಒಂದು 3-4 ರೂಪಾಯಿ, ಇಲ್ಲಿ ಬರತಕ್ಕ ಒಂದು 7-8 ರೂಪಾಯಿ ಆಗ್ತದೆ. ಒಂದು 100-200 ರೂಪಾಯಿಗಾಗಿ ಆ ಮೂರ್ಖನು ಒಂದು ನವಿಲನ್ನು ಇದು ಮಾಡಲ್ಲ. ಆದರೆ ಬೇರೆ ಕಾರಣಕ್ಕತ್ತೆ ಮಾಡಬಹುದು. ಆದರೆ ಅದು ಆ ಪಾಪಿಗಳಿಗೇನು ಮಾಡೋಕ್ಕಾಗಲ್ಲ. ಅದು ಸ್ವತಃ ತನ್ನ ಗರಿಗಳನ್ನು ಬೀಳಿಸ್ತದೆ. ಆಮೇಲೆ ಅದನ್ನು ತಗೊಂಡು ಬರ್ತಾರೆ. ರಾಜಸ್ಥಾನ ಅದಿಲ್ಲಿ ಭಾಳ, ನಾನು ರಾಜಸ್ಥಾನಲ್ಲಿ ಅಜ್ಮೀರದಿಂದ ರಾಜ್ಕುಮಾರ್ ಭಯ್ಯ ಬಂದಾರಲ್ಲ, ನೋಡ್ರಿ ಎಷ್ಟು ನಿಮಗಾಗಿ ನೀವೆಲ್ಲರೂ ಹೋಗಿ ಏನು ಮಾಡಿ ಬಂದಿದ್ರಿ? ಊಟ ಕಾಫಿ ವ್ಯವಸ್ಥೆ ಚೆನ್ನಾಗಿತ್ತು ಮಹಾರಾಜರೇ. ಟೀ ಕಾಫಿ ಎಲ್ಲ ಹಗಲು ರಾತ್ರಿ ಎಲ್ಲ ವ್ಯವಸ್ಥೆ ಇತ್ತು. ಹೋದಲ್ಲಿ ನೀವೆಲ್ಲಿ ಹೋಗಿ ಅಭಿಷೇಕ ಮಾಡಿ ಬಂದಿದ್ರಿ? ಎಲ್ಲಿ ಪೂಜೆ ಮಾಡಿ ಬಂದಿದ್ರಿ? ವಿಚಾರ ಮಾಡಿರಿ. ನೀವು ವಿಚಾರ ಮಾಡಿರಿ. ಅವರು ಅಲ್ಲಿಂದ ಮೊದಲು ರತ್ನ ಕಳಿಸ್ಕೊಟ್ರು. ಮತ್ತೇನು ಬೇಕು ಕೇಳಿದರು. ಏನು ಮಾಡಿದರು? ಮತ್ತು ಕಮ್ಮಿ ಆದ. ಇವ್ರು ಹೇಳಿದ್ದು 2 kg ರತ್ನ ಬೇಕಂತ. 5 kg ಕಳಿಸ್ಕೊಟ್ರು. ಅದು ಕಮ್ಮಿ ಆಗ್ತದೆ ಅಂದರು. ಮತ್ತು ನಿನ್ನೆ ಬರೋಗ 2 kg ರತ್ನ ತೊಗೊಂಡು ಬಂದಾರ. ಅಂದರೆ ನಾವು ಲೆಕ್ಕ ಹಾಕ್ರಿ. ಈಗ ನೋಡಿರಿ, ಶಾಸ್ತ್ರ ದಾನ ಕೊಟ್ಟರು. ಆ ಗ್ರಂಥ ಪ್ರಿಂಟ್ ಆಗೋಕ್ಕೆ ನಾನು 21,000 ರೂಪಾಯಿ ಕೊಡ್ತೀನಿ ಅಂತ ಮುಂದೆ ಮತ್ತೆ ಕೊಡೋದೈತೆ. ಈಗ ಇದು ಭಾಳ ಆಚಾರ್ಯ ಭಗವಾನ್ ಜ್ಞಾನಸಾಗರ ಮಹಾರಾಜರು ಅಂದರೆ ವಿದ್ಯಾಸಾಗರ ಮಹಾರಾಜರ ಗುರುಗಳು 28 ಗ್ರಂಥ ರಚನೆ ಮಾಡಿದರು. ಸಂಸ್ಕೃತದ ಮಹಾನ್ ವಿದ್ವಾನರು, ಪಂಡಿತರು. ಆದರೆ ಒಬ್ಬರು ನಿಗ್ರಂಥರನ್ನು ಮಾಡಿದರು. ಇವತ್ತು ಇಡೀ ಜಗತ್ತಿನಲ್ಲಿ ಆ ದಿಗಂಬರ ಜೈನ ಧರ್ಮದ ಧ್ವಜವನ ಪತಾಕೆಯನ್ನು ಆಸಮಾನದಲ್ಲಿ ಹಾರಿಸಿದರು, ಅಜರಾಮರವಾಗಿ ಉಳಿಸಿದರು. ಅಂಥವರು ಗುರುಗಳು ಬರೆದಿದ್ರು ದಯೋದಯ ತೀರ್ಥ ಅಂತ.
ಆಚಾರ್ಯ ಭಗವಂತರು ಇದು ದಯೋದಯ ಚಂಪೂ ಕಾವ್ಯ ಆ ಗ್ರಂಥವನ್ನು ಇಷ್ಟು ಚೆನ್ನಾಗಿ ಗೊತ್ತಾ, ಒಬ್ಬರು ಮುನಿಗಳು ಹತ್ರ ಹೋಗಿ ಒಬ್ಬ ಬೆಸ್ತರವನು ಗೊತ್ತಾತಲ್ಲ ನಿಮಗೆ, ಬೆಸ್ತರನವನು ಗೊತ್ತಾಗ್ತಲ್ಲ, ಮೀನುಗಾರ, ಅವನು ಹೋಗಿ ಮಹಾರಾಜರ ನನಗೊಂದು ವ್ರತ ಕೊಡ್ರಿ ಅಂತ ಕೇಳಿದಾಗ, ನಾನು ಈ ಪಾಪ ಕಾರ್ಯ ಮಾಡ್ತಾಯಿದ್ದೀನಿ, ಇದು ಧರ್ಮ ಅಲ್ಲ. ಅದಕ್ಕಷ್ಟಕ್ಕೆ ಅವರಂದರು, ನಿನ್ನ ಮೊದಲನೆಯ ಬಲೆಯಲ್ಲಿ ಬಂದಂಥ ಮೀನನ್ನು ಬಿಟ್ಟು ಬಿಡು ಅಂತಂದ್ರು. ಬಾಕ್ಯವು ಹಿಡಿ ಅಂತಂದ್ರೆ ನಮ್ಮ ಆಚಾರ್ಯರು ಯಾವ ಕಾಲಕ್ಕೂ ಇದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಕದಿರೋ ಸಾಗರನಿಗೆ ಹೇಳಿದರು ಕಾಗೆ ಮಾಂಸ ತಿನ್ನಬೇಡ ಅಂತಂದರು, ಉಳಿದ ಮಾಂಸ ತಿನ್ನು ಅಂತ ಎಂದೂ ಅವ್ರು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನು ತಿನ್ನಬೇಡ ಅಂತಂದರು. ಏನಂದರು? ಅದರ ಪರಿಣಾಮ ಏನಾಯ್ತು ಅನ್ನೋದು ಮುಂದೆ ಗ್ರಂಥ ಪ್ರಿಂಟ್ ಆಗಿ ಬರ್ತದೆ. ಈಗ ನೋಡ್ರಿ, ಧನ್ಯಕುಮಾರ ಚರಿತ್ರೆ ಪ್ರಕಾಶನ ಆಗ್ತಾಯಿದೆ. ಇಲ್ಲೇ ಬಂದರು ನೋಡ್ರಿ, ದಾವಣಗೆರೆಯ ಇವರು ಉಮಾ ಪ್ರಕಾಶ್ ಅವರು ನೋಡ್ರಿ, ಜೈನ ಮನೆತನದಲ್ಲಿ ಹುಟ್ಟಿರಲ್ಲ, ಲಿಂಗಾಯತ ಮನೆಯಲ್ಲಿ ಹುಟ್ಕೊಂಡು ಒಬ್ಬರೇ ತಿಂಗಳಗಟ್ಲೆನೂ ತಮ್ಮ ಮನೆಯಲ್ಲಿ ದ್ವಾರ ಪ್ರತೀಕ್ಷೆ ಮಾಡ್ತಾರೆ. ಇಷ್ಟು ವಿಧಿಪೂರ್ವಕವಾಗಿ ನಾವು ಸ್ವಲ್ಪ ಕಲಿಬೇಕು. ಯಾಕೆ ಅಂತಂದರೆ ನಮಗೇನು ಧರ್ಮ ಯಾರ ಆಸ್ತಿ ಸಂಪತ್ತಿ ಅಲ್ಲ. ಯಾವಾಗ ನನ್ನ ಕಡೆ ಬರ್ತಾರೆ, ಅವ್ರು ಬಂದಾಗೆಲ್ಲ ಹೇಳ್ತಾರೆ, ಇಲ್ಲ ಮಹಾರಾಜರೇ ಯಾವುದಾದ್ರು ಗ್ರಂಥ ಪ್ರಕಾಶನ ಆಗೋದೇ ಇದೆಯಾ, ನಾನು ದಾನ ಕೊಡಬೇಕು ಹೇಳ್ರಿ. ಆವಾಗ ಇದೇ ಜೈನ್ ತತ್ವವಿದ್ಯಾ ಸ್ವಾಧ್ಯಾಯ ನಡೀತೈತಲ್ಲ, ಇಲ್ಲಿ ಇಟ್ಟಿದ್ದಾರಲ್ಲ, ಅದನ್ನು ಪ್ರಕಾಶನ ಆಗಬೇಕಿತ್ತು ದಾವಣಗೆರೆ ಇದ್ದಾಗ. ಅವ್ರು ಯಜಮಾನ್ರು ಅಂದರು, ನಾನು 25,000 ಕೊಡ್ತೇನೆ. ಅವರು ಬಂದು ಅವ್ರು ಶ್ರೀಮತಿನೂ ಅಂದರು, ನಾನು 25,000 ಕೊಡ್ತೀನಿ ಅಂತ ಅಂದರು. ಕಡೆಗೆ 1 ವರ್ಷದ ನಂತರ ಹೇಳಿದ್ರು, 1 ವರ್ಷದ ತಕ್ಕ ಬಟ್ಟೆ ತಗೊಳ್ಳಲ್ಲ ಅಂತ ಸಂಕಲ್ಪ ಮಾಡ್ಕೊಂಡು ಕೊಟ್ರಂತೆ. ಏನು ಮಾಡಿಕೊಂಡು? ಆದರೆ ನಾವು ಇನ್ನೊಬ್ಬರಿಂದ ಕಲಿಯೋಂಥದ್ದು ಬಹಳ ಇದೆ. ನಮ್ಮ ಜೀವನದಲ್ಲಿ ನಮ್ಮಷ್ಟಕ್ಕೆ ನಾವು ಸರ್ವಶ್ರೇಷ್ಠ ಅಂತ ಇರಬಾರ್ದು. ಇನ್ನೊಬ್ಬರಿಂದ ಒಳ್ಳೆಯ ಗುಣಗಳು ಎಲ್ಲಿ ಸಿಗ್ತವ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋಣ. ಏನು ಮಾಡೋಣ? ಈಗ ಅದಕ್ಕಾಗಿ ಆ ಧನ್ಯಕುಮಾರ ಚರಿತ್ರೆಯನ್ನು ಓದಿ ನೋಡ್ರಿ. ಪಾಪದ ಫಲ ಏನು, ಧರ್ಮದ ಫಲ, ದಾನದ ಫಲ ಏನು ಅನ್ನೋದು ತಮಗೆಲ್ಲ ಗೊತ್ತಾ. ಓದ್ತಾ ಇದ್ರೆ ಕಣ್ಣಲ್ಲಿ ನೀರೇ ಬರ್ತದೆ. ಇದು ಅಷ್ಟೇ. ಆವಾಗ ಮುನಿಗಳು ಇದನ್ನು ನೇಮ ಕೊಟ್ಟರು, ಇಲ್ಲ ನೀನು ಅದರ ಪರಿಣಾಮ ಏನಾತಂತ ಗ್ರಂಥ ಪ್ರಕಾಶನ ಆಗಿ ಬಂದ ಮೇಲೆ ನಾವು ನಿಮಗೆ ಹೇಳ್ತೀವಿ, ನಿಮಗೆ ಗೊತ್ತಾಗ್ತದೆ. ಹಾಗೆ ಇನ್ನು ಸುದರ್ಶನ ಉದಯ ಕಾವ್ಯ ಅಂತೇಳಿ ಅದು ಪ್ರಿಂಟ್ ಆಗ್ತಾಯಿತ್ತು. ಆಮೇಲೆ ಅಂತರ್ಯಾತ್ರಿ ಮಹಾಪುರುಷ ಅಂಥೇಳಿ ಗ್ರಂಥ ಪ್ರಿಂಟ್ ಆಗ್ತಾಯಿತ್ತು. ಏನಾಗ್ತೈತೆ? ಒಳ್ಳೆ ಕಾರ್ಯಗಳು ಏನೇನು ಆಗ್ತಾವ ಅದಕ್ಕೆಲ್ಲ ನಾವು ಇದು ಮಾಡಬೇಕು. ಏನು ಮಾಡಬೇಕು? ಈಗ ನೋಡ್ರಿ, ಇಲ್ಲಿ ಕೈಮಗ್ಗದವು ನಮ್ಮ ಆಚಾರ್ಯ ಶಾಂತಿಯಿಂದ ಕೂತ್ಕೊಳ್ರಿ. ಕೈಮಗ್ಗದ ಇಲ್ಲಿ ಇದನ್ನು ಹಾಕಿದ್ದಾರೆ ನೋಡ್ರಿ, ಅಲ್ಲಿಂದ ಬಂದಾರ ನಮ್ಮ ಆಚಾರ್ಯ ಭಗವಂತರು. ಕೈಮಗ್ಗಕ್ಕೆ ಜೈಲಲ್ಲೆಲ್ಲ ಕೈಮಗ್ಗ ಮಾಡ್ತಾ ಇದ್ದಾರೆ. ಆಗ್ರಾ, ತಿಹಾಡ್ ಜೈಲು, ದಿಲ್ಲಿ ಎಲ್ಲ ದೊಡ್ಡ ದೊಡ್ಡ ಸೆಂಟ್ರಲ್ ಜೈಲ್ನಾಗೆಲ್ಲ ಅವ್ರು ಕೈಮಗ್ಗದ ಕೆಲಸ ಮಾಡ್ತಾರೆ. ಖೇದಿಗಳು ಅವರೆಲ್ಲ ಆಚಾರ್ಯಶ್ರೀ ಪತ್ರ ಬರೆದ್ರಂತೆ. ಒಬ್ಬ ಮುಸ್ಲಿಂ ಬರೆದನಂತೆ, ಪದಾರು ಗುರುವರ್ ಹಮಾರ ಜೈಲಕ್ಕೂ ಪವಿತ್ರಕರು. ಸಾಗರ ಜೈಲದಲ್ಲಿ 3 ಸರಿ ಸಿದ್ಧಚಕ್ರ ವಿಧಾನ ಮಾಡಿದರು. ಎಲ್ಲಿ? ಜೈಲೊಳಗೆ. ಅವ್ರಿಗೆಲ್ಲ ಎಷ್ಟು ಕಷ್ಟ ಜೀವನ ಆಗಿತ್ತು. ಈಗ ಅವರೆಲ್ಲ ನಮ್ಮನ್ನು ಕೆಲಸ ಮುಗ್ದತ್ತಂತ ಅವ್ರ ಜೈಲ ಅಪರಾಧ ಅವ್ರದ್ದು ಮುಗ್ದಿದೆ, ಮನೆಗೆ ಹೋಗ್ರಿ ಬೇಡ ನಾವು ಇಲ್ಲೇ ಇರ್ತೀವಿ ಅಂತಾರಂತೆ. ತಿಂಗಳ 15-20 ಸಾವಿರ ರೂಪಾಯಿ ದುಡ್ಕೊತಾ ಇದ್ದಾರಂತೆ. ಏನಾಗಿದ್ದಾರೆ? ಅದಕ್ಕೆ ಆಚಾರ್ಯಶ್ರೀ ಅಪನಾಪನ, ಯಾರೂ ಇಲ್ಲ ಅವರಿಗೆ, ಅದಕ್ಕೆ ಅಪನಾಪನ ಅಂತ ಹೆಸರಿಟ್ಟರು. ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿಟ್ಟಿದ್ದಾರೆ. ಏನಿಟ್ಟಿದ್ದಾರೆ? ಆದರೆ ಅದನ್ನು ತೊಗೊಂಡು ಬಂದಿದ್ದಾರೆ. ತಗೊಳ್ರಿ, ಒಳ್ಳೆಯ ಬಟ್ಟೆ. ಈಗ ಎಷ್ಟೋ ಬಟ್ಟೆಗಳಲ್ಲಿ ಎಷ್ಟು ಗೊತ್ತಾ, ಪ್ರಾಣಿಗಳದ್ದೆಲ್ಲ ಚರ್ಬಿ ಕೊಬ್ಬಿರುತ್ತಲ್ಲ, ಅದನ್ನು ದಾಗಕ್ಕೆ ಇದನ್ನು ಮಾಡ್ತಾರಂತೆ. ಮಿಲ್ಲಲ್ಲಿ ನೇಯಾಗ ತುಂಡಾಗ್ತದಂತ ಆ ಕಷಾಯಕ್ಕನೆ. ಅದಕ್ಕಿಂತ ಕೈಮಗ್ಗದ ವಸ್ತುಗಳನ್ನು ಉಪಯೋಗ ಮಾಡಿರಿ, ಭಾಳ ಒಳ್ಳೆಯದು. ಮತ್ತಿಲ್ಲೇ ನೋಡ್ರಿ, ಚಂದ್ರೇಗೌಡರು ಅಂತ ಮೊದಲು ಬಂದು ಹೋಗಿದ್ರು. ಎಲ್ಲ ಅದೇ ನೀಲನಹಳ್ಳಿಯವರು ಎಲ್ಲ ವನಸ್ಪತಿ ಔಷಧಿಗಳನ್ನು ಈಗ ನೋಡ್ರಿ, ಈಗ ನಮ್ಮ
ಕರ್ಮವನ್ನು ಹೇಗೆ ಮಾಡೋದು ಅಂತ ತ್ರಿಶಲಾ ಬ್ರಹ್ಮಯ್ಯರು ಅವ್ರಿಗೆ ಮೊನ್ನೆ ಚಿಕನ್ ಗುನಿ ಆಗಿತ್ತಂತೆ. ನನ್ನ ದರ್ಶನಕ್ಕೆ ಬಂದವರಿಗೆ ಕುಂತು ನಮಸ್ತು ಮಾಡೋಕೆ ಆಗ್ತಾಯಿಲ್ಲ ಮಹಾರಾಜರು ಅಂತಂದರು. ಅಲ್ಲಿ ಜಬಲ್ಪುರದವರು 12 kg ಚಿರಾಯ್ತ ಅಂದರೆ ನಲ್ಲಬೇವು ಕಳಿಸ್ಕೊಟ್ಟಿರು. ಅದು ಅವರು ಇಲ್ಲಿ ಬಂದಾಗ ಅವ್ರಿಗೆ ನೆನಪಾಗಲ್ಲ, ಕಡೆಗೆ ಹೋದ್ಮೇಲೆ ಯಾರು ತೊಗೊಂಡೋಗಿ ಕೊಟ್ಟರು. ಅದನ್ನು ತೊಗೊಂಡು ಒಂದೇ ದಿನದಲ್ಲಿ 90% ಕಾಲು ನೋವು ಕಮ್ಮಿ ಆಯಿತು ಅಂತ ಹೇಳ್ತಿದ್ರು. ಈಗೂ ಇಲ್ಲಿ ಬಂದಿದ್ದಾರೆ ನೋಡ್ರಿ. ಆದರೆ ಈಗ ಇದನ್ನು ಅನುವಾದ ಮಾಡೋಕ್ಕೂ ಅವ್ರು ತ್ರಿಶಲಾ ಅವರೇ ತೊಗೊಂಡಿದ್ದಾರೆ, ಅನುವಾದ ಮಾಡಿದ್ದಾರೆ, ಮೊದಲೂ ಮಾಡಿದ್ದಾರೆ. ಧನ್ಯಕುಮಾರಿ ಚರಿತ್ರೆನೂ ಮಾಡಿದ್ದಾರೆ. ಸಂತೋಷ ಭಾಳಷ್ಟು ಗ್ರಂಥ ಅನುವಾದ ಮಾಡ್ತಾರೆ. AB ಸಂತೋಷ್ ಹದ್ಲಗೆರೆಯವರು, ನೀಲ್ ಕುಮಾರ್ ಬಂದವರ ಅವರೆಲ್ಲ ಪ್ರಿಂಟಿಂಗ್ ಪ್ರೆಸ್ ಆಗೋದು ಪ್ರಿಂಟ್ ಮಾಡ್ತಾರೆ. ಎಲ್ಲ ಕಾರ್ಯಗಳನ್ನು ನಾವು ಮಾಡಬೇಕು, ನಮ್ಮ ಜೀವನದಲ್ಲಿ ಸ್ವಲ್ಪ ಅಳವಡಿಸ್ಕೊಳ್ಬೇಕು. ದಾನ ಧರ್ಮ ಈ ಪಿಂಚಿ ಯಾಕೆ ಪರಿವರ್ತನೆ ಮಾಡಬೇಕು ಅಂತಂದ್ರೆ ತಮಗೆ ಗೊತ್ತಾಯ್ತಾ? ಇದರಿಂದ ಸಂಯಮ ಉಪಕರಣ ಇದೆ, ಇದನ್ನು ನಾವು ಅದಕ್ಕಾಗೇ ಉಪಯೋಗ ಮಾಡ್ತೀವಿ. ಇದನ್ನು ಹಿಡ್ಕೊಂಡು ಡ್ರಾಮಾ ಮಾಡೋದ್ರಾಗ ಏನೂ ಅರ್ಥ ಇಲ್ಲ. ನಾನು ಅಂತೀನಿ ಇದನ್ನು ಹಿಡ್ಕೊಂಡು ಕೆಲವರು ಗಾಡೀಲಿ ತಿರುಗ್ತಾರೆ. ಯಾವ ಜೀವದ ರಕ್ಷಣೆ ಮಾಡ್ತೀರಿ ಅಂತ ಕೇಳಿದ್ದು ನಾನು. ಸ್ಪೆಷಲ್ ಲೆಟ್ರಿಂಗ್ ಬಾತ್ರೂಮಾಗಿ ಹೋಗೋರು ಅಲ್ಲೆಲ್ಲಿ ಪಿಂಚಿ ಹೆಚ್ಚಾರ ನೀವು, ಏನಕ್ಕೆ ಉಪಯೋಗ ಅದು? ಅದಕ್ಕೇನು ಉತ್ತರ ಇಲ್ಲ, ಅರ್ಥ ಇಲ್ಲ. ನಮ್ಮ ಆಚಾರ್ಯ ಭಗವಂತರು ಇದನ್ನು ಹೇಳಿದ್ದಾರೆ. ಚುಲ್ಲಕರಿಗೆ ಮೃದು ವಸ್ತ್ರ ಅಂತೇಳಿ ಹೇಳಿದ್ದಾರೆ. ಈಗ ಅದೇ ಕೊಟ್ಟಿದ್ದಾರೆ ಆಚಾರ್ಯ ಭಗವಾನರು. ಸುಮಾರು 100 ಜನ ಚುಲ್ಲಕರಿಗೆ ಅದೇ ಮೃದು ವಸ್ತ್ರ ಕೊಟ್ಟಿದ್ದಾರೆ. ಅದನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇದು ಮುನಿಗಳ ಕೈಯಲ್ಲಿರೋ ಆ ಪಿಂಚಿಗಿಂತಲೂ ಅದನ್ನು ಇದನ್ನು ತೆಗೆದು ನಿಮ್ಮ ಕಣ್ಣಿನ ಒಳಗೆ ಹಾಕಿದರೆ ನಿಮ್ಮ ಕಣ್ಣಿಗೆ ಗೊತ್ತಾಗಲ್ಲ, ಅಷ್ಟು ಮೃದು ಇರ್ತದೆ. ಆ ಪಿಂಚಿಯನ್ನು ಧಾರಣೆ ಮಾಡೋಂಥ ಅರ್ಹತೆ ಯಾರಿಗಿರ್ತದೆ ಅಂದರೆ, ಯಾರ ಆತ್ಮ ಅದಕ್ಕಿಂತ ಅನಂತ ಗುಣ ಮೃದು ಆಗಿರ್ತದ, ಕರುಣೆಯಿಂದ ತುಂಬಿ ತೊಳಗ್ತದ, ಅವರಿಗಷ್ಟೇ ಇದನ್ನು ಹಿಡ್ಕೊಳ್ಳೋ ಅಂಥ ಪಾತ್ರತೆ ಇರ್ತದೆ, ಇನ್ಯಾರಿಗೂ ಇಲ್ಲ. ತಾವು ಎಲ್ಲರೂ ಏನೇನು ವ್ರತ ನಿಯಮ ತಗೊಂಡಿದ್ರೆ ಅದರ ಫಲ ಇನ್ನು ಮುಂದೆ ನೀವು ಅದನ್ನು ಈ ಶುದ್ಧಿಯಿಂದ ಪಾಲನೆ ಮಾಡಿರಿ. ಒಂದು ದಿನ ನೀವು ಬ್ರಹ್ಮಚಾರಿ ಎಂಬತ್ತ ಪಾಲನೆ ಮಾಡಿದರೆ ಎಷ್ಟು? 9 ಲಕ್ಷ ಸಂಗೀ ಪಂಚೇಂದ್ರಿ ಅಂದರೆ 5 ಇಂದ್ರಿಯ ಜೀವದ ಸಮೂರ್ಚನ ಜೀವಕ್ಕೆ ಅಭಯದಾನ ಕೊಡ್ತಿರೋಂತೆ. ಒಂದು ದಿನ ಬ್ರಹ್ಮಚಾರಿ ವ್ರತ ಪಾಲನೆ ಮಾಡಿದ್ರೆ ಲೆಕ್ಕ ಹಾಕ್ರಿ ಎಷ್ಟು ನಿಮ್ಮಲ್ಲಿ ಇದಾತು. ಕೆಲವರು ಈಗ ಹಳೆ ಪಿಂಚಿಯನ್ನು ರವಿ ಮೊದಲೇನು ಅಷ್ಟೊಂದು ಈ ಕಡೆ ಇರಲ್ಲ, ಇತ್ತೀಚೆಗೆ ನಾವು ಬಂದಲ್ಲಿಂದ ಬರಕತ್ತರು. ಮೊದಲು ಅವ್ರ ಮನೇಲಿ ಆರಾಗಿದ್ದು, ತೋಟದಾಗೆಲ್ಲ ಇದ್ದರು. ಅಲ್ಲೂ ಮೊದಲು ಬಂದಾಗಲೂ ಆಗಿದೆ ನಂದು. ಅಲ್ಲಿ 2 ಮನೆ ಇದಾವ, ಅಣ್ಣ ತಮ್ಮದಿರು ಅವ್ರದ್ರಲ್ಲ, ಅಲ್ಲಿನೂ ಆಗಿತ್ತು. ಆದರೆ ಅವರು ಇತ್ತೀಚೆಗೆ ಸ್ವಲ್ಪ ಇನ್ನೂ ಜಾಸ್ತಿ ಧರ್ಮದ ಕಡೆ ಭಾವನಾ ಹೆಚ್ಚು ಮಾಡಿದ್ರು. ಅವ್ರ ಶ್ರೀಮತಿಗೆ ಈಗ ಕೇವಲ 29 ವರ್ಷ ವಯಸ್ಸಂತ. ಎಷ್ಟು ನೋಡ್ರಿ, 21 ದಿನ ಬ್ರಹ್ಮಚಾರಿ ವ್ರತ ತಗೊಂಡು ಅವರು ಈಗ ದಂಪತಿಗಳ ನಿಯಮ ತಗೊಂಡು ಈ ಪಿಂಚಿಯನ್ನು ಪಡ್ಕೊಂಡ್ರೆ ನೀವು ಎಲ್ಲ ಭಾವನಾ ಮಾಡಿರಿ, ನಮಗೂ ಎಲ್ಲ ಸಿಗಲಿ. ಏನು ಸಿಗಲಿ? ಪಿಂಚಿ. ಹೊಸದು ಹಳೇದು ಸಿಗಬಹುದು, ಸಿಗದೇ ಇರ್ಬೋದು. ಯಾಕೆ ಅಂದರೆ ಎಲ್ಲಿ ಎಷ್ಟೊಂದು ಜನ ಮುನಿಗಳು ಸಿಗ್ಬೋದು. ಹೊಸದಂತೂ ನಿಮಗೆಲ್ಲ ಸಿಗ್ಬೋದು. ಯಾರು ನೀವು ಪುರುಷಾರ್ಥ ಮಾಡಿದ್ರೆ ಸರ್ ನಿಮ್ಮೆಲ್ಲರಿಗೂ ಹೊಸ ಪಿಂಚಿ ಸಿಗಬಹುದು. ಏನಾಗ್ಬೋದು? ನೀವು ಪ್ರಯತ್ನ ಮಾಡಿರಿ. ಪ್ರಭುದೇವರಲ್ಲೂ ನಾವು ಇದೇ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಈಗ ಇಲ್ಲಿಗೆ ಬಂದು 3 ತಿಂಗಳು, ಎಷ್ಟು ತಾರೀಕಿದು? 3 ತಿಂಗಳಿಗೆ ಇವತ್ತೆಷ್ಟು? 5, 6, 2 ತಿಂಗಳು 25 ದಿನ ಆಗಿದೆ. ಎಷ್ಟಾಗಿದೆ? 10ನೇ ತಾರೀಕು ಬಂದಿದ್ದೆ. ಹಾಗೆ ನಿಮ್ಮ ಊರಿಗೆ ಬಂದದ್ರಿಂದ ನಾವು ಇನ್ನು ಇಲ್ಲಿ ಇರೋದ್ರಿಂದ ಈಗೆಲ್ಲ ತಮಗೇನಾದ್ರು ತುಂಬ ಕಷ್ಟ ಆಗಿರ್ಬೇಕು. ಮಹಾರಾಜರು ಎಷ್ಟು ಕಷ್ಟ, ನಿದ್ರೆ ಇಲ್ಲ, ಊಟ ಇಲ್ಲ, ಏನಿಲ್ಲ. ಮತ್ತು ಇದು ಎಲ್ಲದಕ್ಕಿಂತ ದೊಡ್ಡದು. ಇದು ಎಷ್ಟು ದಾನ ಕೊಟ್ಟೆವು, ಹೌದಾ? ಹಿಂಗೆ ಮುನಿಗಳು ಬಂದರೆಲ್ಲ ತುಂಬ ತ್ರಾಸ ಆಗ್ತದೆ. ಇನ್ನೆಲ್ಲೂ ಕರೆಯಲ್ಲ,
ಇನ್ನೆಂದೂ ಕರೆಯಲ್ಲ. ಏ ಬೇಡಪ್ಪ ಮಹಾರಾಜರು ಬಂದ್ರೆ ಎಲ್ಲ ನಮ್ಮದು ಲಾಸೇ. ಏನು ಇಲ್ಲ, ಇದು ನಿಮ್ಮ ನಿಜಿ ಪ್ರಾಪರ್ಟಿ. ಆದರೂ ಕೂಡ ನಾವು ಇಲ್ಲಿ ಬಂದು ಇಲ್ಲಿ ಇದ್ದದ್ರಿಂದ ತಮಗೆ ಏನಾದರೂ ನಮ್ಮ ಉದ್ದೇಶ ಏನಿರ್ತದೆ ಅಂತ ಹೇಳಿದ್ರೆ, ನಮ್ಮ ಆಚಾರ್ಯ ಭಗವಂತರು ಹೇಳ್ತಿದ್ರು, ನಮ್ಮ ಉದ್ದೇಶ ಏನಿದ್ರು ಎಲ್ಲ ಆತ್ಮರ ಕಲ್ಯಾಣ ಆಗಲಿ, ಎಲ್ಲರೂ ಮೋಕ್ಷ ಮಾರ್ಗದಲ್ಲಿ ಬರಲಿ ಅಂತ. ಅದ್ರಾಗ ಯಾರಿಗಾದರೂ ಸ್ವಲ್ಪ ಒಳ್ಳೇದೇನಾದ್ರು ಸಿಕ್ಕಿತು ಅಂದರೆ ಅದೆಲ್ಲ ನಮ್ಮ ಗುರುಗಳದ್ದಂತ ತಿಳ್ಕೊಳ್ರಿ. ಯಾರ್ದು ಏನೆಲ್ಲ ಇದೆಯಲ್ಲ ಅದರಲ್ಲಿ ಏನಾದರೂ ಸ್ವಲ್ಪ ಕೊಬ್ಬರಿಲಿ ಕೌಟ್ ಬರ್ತದಲ್ಲ, ಒಳ್ಳೇದಿದ್ದೆಲ್ಲ ಗುರುಗಳದ್ದು. ಆ ಕೌಟ್ ಬಂದದ್ದು ಏನಾದ್ರು ಇನ್ನೇನಾದರೂ ಕೆಲದ್ರಾಗ ಇದು ಬರ್ತದಲ್ಲ, ಜಳ್ಳು ಬರ್ತದೆ ಬೆಳೆಯಲ್ಲಿ, ಅದೆಲ್ಲ ನಮ್ಮದು ಅಂತ ತಿಳ್ಕೊಳ್ರಿ. ಏನಂತ ತಿಳ್ಕೊಳ್ರಿ, ಅದನ್ನು ರಿಟರ್ನ್ ಬಾಯ್ ಏನು ಮಾಡಿರಿ, ನಮಗೆ ವಾಪಸ್ ಮಾಡಿರಿ. ಒಳ್ಳೇದೇನಿದೆ ಅದೆಲ್ಲ ಗುರುಗಳದ್ದು, ಬಾಕಿದ್ದೆಲ್ಲ ನಮ್ಮದು ಅಂತ ತಿಳ್ಕೊಳ್ರಿ. ಅದನ್ನು ನಮ್ಮ ಉದ್ದೇಶ ಏನೂ ಇಲ್ಲ. ಆದರೆ ಮುಂದೆ ನಾಳೆಂದೇನು ಗೊತ್ತಿಲ್ಲ. ಈಗ ನಾವು ಚಂದ್ರಪ್ರಭು ಭಗವಂತರ ಹತ್ರ ಈ 2 ತಿಂಗಳು 25 ದಿನದಲ್ಲಿ ಇಲ್ಲಿದ್ದಾಗ ಪ್ರಭು ನಮ್ಮಿಂದ ಭಾಳಷ್ಟು ಲೋಪ ದೋಷಗಳಾಗಿದ್ದಾವೆ. ಮಹಾವ್ರತವನ್ನು ಪಾಲನೆ ಮಾಡ್ತಾ ಇದ್ದಾಗ 28 ಮೂಲ ಗುಣಗಳನ್ನ ಪಾಲನೆ ಮಾಡೋಕೆ ನಾವು ದೋಷ ಮಾಡ್ಕೊಂಡಿವಿ. ಅದಕ್ಕಾಗಿ ದಿನದಲ್ಲಿ 3 ಸರಿ ಪ್ರತಿಕ್ರಮಣ ಮಾಡ್ತೀವಿ. 2 ಸರಿ ಮಾಡ್ತೀವಿ. ಹಾಗೆ ಗುರುದೇವರಲ್ಲೂ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಎಲ್ಲರಿಗೂ. ಈಗ ಇದೆಲ್ಲ ಜೀವಾತ್ಮರ ಕಲ್ಯಾಣಕ್ಕಾಗಿ ಉಪಯೋಗ ಆಗಲಿ, ನಮ್ಮೆಲ್ಲರ ಆತ್ಮನ ಕಲ್ಯಾಣ ಆಗಲಿ. ನಾವು ಸ್ವಲ್ಪ ಪುರುಷಾರ್ಥ ಮಾಡಿ ನಮ್ಮ ಆತ್ಮ ಕಲ್ಯಾಣ ಮಾಡೋಣ. ಶಾಸ್ತ್ರದಾನ ಕೊಟ್ರಿ, ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ನಿಮಗೆಲ್ಲ ಏನು ಅನ್ನಿಸ್ತು ಈ ಸಿದ್ಧಚಕ್ರ ವಿಧಾನ ಮಾಡಿದಾಗ? ಇನ್ನೆಂದೂ ಮಾಡಬಾರ್ದು ಅನ್ನಿಸ್ತಾ? ಹೌದಾ? ಹಾಂ, ಇನ್ನೆಂದೂ ಮಾಡಬಾರ್ದು ಅನ್ನಿಸ್ತಾನ? ಇಲ್ಲ, ನನಗೆ ಭಾಳಷ್ಟು ಜನ ಹೇಳ್ತಿದ್ರು ಹಾಗೈತೆ ಹೀಗೈತೆ. ಏನೇ ಇರಲಿ ತಗೊಳ್ರಿ. ಒಂದು ಸರಿ ಪೂಜ್ಯ ನೇಮ ಸಾಗರ್ ಮಹಾರಾಜರಿಗೆ ಹೇಳಿದ್ರಂತ, ಮಹಾರಾಜರೇ ಇಲ್ಲಿ ಭಾಳ ಸಮಾಜ ಇದೆ, ಪಂಚಕಲ್ಯಾಣದಲ್ಲಿ ಭಾಳ ಕಮ್ಮಿ ಇದ್ದೀವಿ, ಚಿಕ್ಕ ರೂಪದಲ್ಲಿ ಪಂಚಕಲ್ಯಾಣ ಮಾಡೋಣ, ಸಣ್ಣ ರೂಪದಲ್ಲಿ ಅಂದ್ರಂತ. ಪೂಜ್ಯ ಮಹಾರಾಜರಂದ್ರಂತ, ಪಂಚಕಲ್ಯಾಣ ಯಾವಾಗಲೂ ಸಣ್ಣದಾಗ ಆಗಲ್ಲ, ಅದು ಪೂರ್ಣ ದೊಡ್ಡದಾಗೆ ಆಗ್ತದೆ, 3 ಲೋಕದ ಸಮಾನವಾಗಿ ಆಗ್ತದೆ. ಹಾಂ, ಇದು ಬೇರೆ ಮಾತು. ಜನ ಕಮ್ಮಿ ಬರ್ಬೋದು, ಹಣ ಕಮ್ಮಿ ಬರ್ಬೋದು. ಇದಕ್ಕೆ ನಾವು ಸಣ್ಣದು ಅಂತ ಹೇಳೋಕ್ಕಾಗಲ್ಲ. ನಾನು ಅದಕ್ಕಾಗಿ ಹೇಳ್ತಿದ್ದೆ, ಯಾರು ಅಂದರು ಮಹಾರಾಜರೇ ನಾವು ಬಡವರು ಇದ್ದೀವಿ. ನಾನಂದೆ, ನಾವು ಬಡವರು ಆಗಕ್ಕೆ ಸಾಧ್ಯನೇ ಇಲ್ಲ. ನಾವು ಪ್ರಭುಗಳ ಶರಣದಲ್ಲಿ हम प्रभु के नज़दीक होते तो करीब हो कैसे सकते. ಹಾಗಾದ್ರೆ ಹೆಂಗೆ ಸಾಧ್ಯ? ನಾವು ಭಗವಂತರ ಶರಣದಲ್ಲಿ ಇದ್ದೀವಿ ಅಂತಂದ್ರೆ, ಅವರ ಸಮೀಪದಲ್ಲಿ ಇದ್ದೀವಿ ಅಂದರೆ ನಾವು ಬಡವರು ಆಗೋದು ಹೆಂಗೆ? ಹಣದಿಂದ ಒಂದನೇ ಶ್ರೀಮಂತಿಗೆ ಆಗಲ್ಲ, ಗುಣದಿಂದಲೂ ನಾವು ಶ್ರೀಮಂತರ ಆಗಬಹುದು. ಏನಾಗ್ಬೋದು? ಸಾಧ್ಯ ಇಲ್ಲನ? ತುಂಬಿ ತುಳುಕಬಹುದು. ಅದಕ್ಕೆ ನೀವು ಈ ಗುಣಾನುರಾಗದಲ್ಲಿ ಬಂದಿದ್ರಿ, ಪ್ರಭುದೇವರಲ್ಲೂ ಪ್ರಾರ್ಥನೆ ಮಾಡ್ತೀವಿ. ಈಗ ಆಚಾರ್ಯ ಭಗವಂತರ ಪೂಜೆ ಮಾಡಬೇಕು, ಸಮಯ ಆಗಿದೆ. ತಮಗೆ ಆಚಾರ್ಯ ಭಗವಂತರ ಪೂಜೆ ಮಾಡೋದಿದೆ. ಇದು ಒಂದು ವಿಶೇಷ. ಅಂದರೆ ನಾವು ಗುಣದಿಂದ ಸಂಪನ್ನರಾಗೋಣ, ಎಲ್ಲರೂ ಸಮೃದ್ಧರಾಗೋಣ, ಅನಂತ ಗುಣಗಳು ಪಡ್ಕೊಳ್ಳೋಣ ಅಂಥೇಳಿ ಪ್ರಭುದೇವರಲ್ಲೂ ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಗುರುದೇವರಲ್ಲೂ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಪ್ರಭು ತಾವೇಗೆ ಪುರುಷಾರ್ಥದಿಂದ ಸಿದ್ಧತ್ವ, ಶುದ್ಧತ್ವ, ಮೋಕ್ಷವನ್ನು ಪಡ್ಕೊಂಡ್ರ, ರತ್ನತ್ರಯ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ, 3 10 ಧರ್ಮ, 12 ತಪ, 22 ಪರಿಚಯಗಳನ್ನು ಜಯಿಸಿ 28 ಮೂಲ ಗುಣಗಳನ್ನು ಪಾಲನೆ ಮಾಡಿ ಪ್ರಭು ತಾವೇಗೆ ಶಾಶ್ವತವಾದ ಸಿದ್ಧತ್ವ, ಶುದ್ಧತ್ವ, ಮೋಕ್ಷ ಪಡ್ಕೊಂಡ್ರ ನಮ್ಮ ತಮ್ಮೆಲ್ಲರಿಗೂ 3 ಲೋಕದಲ್ಲಿರೋ ಎಲ್ಲ ಜೀವಾತ್ಮರಲ್ಲೂ ಮೋಕ್ಷದ ಪ್ರಾಪ್ತಿಯಾಗಲಿ ಅಂಥೇಳಿ ಪ್ರಭು ಎಲ್ಲ ಜೀವಾತ್ಮರಲ್ಲೂ ನಾವು ಕ್ಷಮೆ ಕೇಳ್ತೀವಿ.
ತಸ್ಮಿಚ್ಚಾಮಿ ದುಕ್ಕಡಂ. परम पूज्य संत शिरोमणि आचार्य भगवान विद्यासागर जी महाराज की जय. प्रवीण संगीतकार